ಈ ಕಾಮಗಾರಿಯನ್ನು 500 ಲಕ್ಷಕ್ಕೆ ಮಂಜೂರಾತಿಯನ್ನು ಪಡೆದುಕೊಂಡಿದ್ದು, ಹಳ್ಳಕ್ಕೆ ಏನದ ಒಂದು ಚೆಕ್ ಡ್ಯಾಮ್ ಅನ್ನ ಬಾಂದಾರ ನಿರ್ಮಿಸ್ತೀವಿ. ಆ ವಿಯರ್ ಕಟ್ಟಿದ ನಂತರ ಇಲ್ಲಿ ಕೆರೆ ನಿರ್ಮಾಣಕ್ಕೆ ಬಹು ದಿನಗಳಿಂದ ಇದು ಈ ಊರಿಗೆ ಒಂದು ಕೆರೆ ಇರಬೇಕು ಅನ್ನೋದು ಒಂದು ಉದ್ದೇಶ ಇದ್ದು, ಈ ಊರಿಗೆ ಕೆರೆ ಇದ್ದರೆ ಅದಕ್ಕೆ ಒಂದು ಶೋಭೆ ತರ್ತದ ಒಂದು ಉದ್ದೇಶದಿಂದ ಈ ಇಲ್ಕಲ್ಲಿಗೆ ಒಂದು ಕೆರೆ ಆಗ್ಬೇಕು ಅನ್ನೋದು ಮಹತ್ವಾಕಾಂಕ್ಷೆ ಇದ್ದು, ಆ ಮಹತ್ವಾಕಾಂಕ್ಷೆಯನ್ನ ಸಾಹೇಬರು ಈಡೇರಿಸಲಿಕ್ಕೆ ಸತತ ಪ್ರಯತ್ನ ಮಾಡಿ ಇಲ್ಲಿ ಅನುದಾನವನ್ನು ಒದಗಿಸಿಕೊಳ್ಳಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟು ನಮ್ಮ ಇಲಾಖೆಯಿಂದನೇ ನಿರ್ಮಾಣ ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಮ್ಮ ಇಲಾಖೆಯಿಂದನೂ ಅವ್ರಿಗೆ ತುಂಬಾ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಊರಿಗೆ ಇದು ಬೇಕಾಗಿರುವಂತ ಈ ಕೆರೆ ಮೊದಲಿಗೆ ನೀರಿನ ಸೋರ್ಸ್ ಬೇಕಾಗಿದ್ದರಿಂದ ಮೊದಲೇ ಹಂತದಲ್ಲಿ ನಾವು ಇದನ್ನ ಚೆಕ್ ಡ್ಯಾಮ್ ಅನ್ನ ನಿರ್ಮಿಸಿ ಈ ಹಳ್ಳಕ್ಕೆ ಉದ್ದನು ನಾವು ಏನದ ಪ್ರೊಟೆಕ್ಷನ್ ವಾಲ್ ಕಟ್ಟಿ ಆ ನೀರನ್ನ ಫಿಲ್ಟರ್ ಮಾಡಿ ಆ ಕೆರೆಗೆ ಬಿಡುವಂತ ಒಂದು ಯೋಜನೆಯನ್ನ ನಾವು ಈಗಾಗಲೇ ನೀರಿನ ನಕ್ಷೆಯನ್ನ ತಯಾರಿ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಮುಂದಿನ ಮಾರ್ಚ್ ಒಳಗಡೆನೆ ಅದನ್ನು ಸದಾ ಮಾಡಿ ನಾವು ನಿಮ್ಮ ಈ ನಗರಕ್ಕೆ ಮತ್ತು ಇದಕ್ಕೆ ಅರ್ಪಿಸಿಕೊಳ್ಳಿಕ್ಕೆ ನಾನು ಸತತ ಪ್ರಯತ್ನ ಮಾಡ್ಕೊಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಹೇಳುತ್ತಾ ತಮಗೆ ನಾನು ತುಂಬ ಧನ್ಯವಾದಗಳು. ನಮಸ್ಕಾರ. ಯಾಕಂದರೆ ನಮ್ಮ ಶಾಸಕರು ಏನು ಅವಶ್ಯಕತೆ ಇದೆ ನಗರಕ್ಕೆ ಅವನ್ನೆಲ್ಲ ಒಂದೊಂದಾಗಿ ನೆರವೇರಿಸ್ತಾ ಬರ್ತಾ ಇದ್ದಾರೆ. ಈಗ ಸುಮಾರು 3 ಕೋಟಿಯಲ್ಲಿ ನಮ್ಮ ಅಲಂಪುರ 5 ಕೋಟಿ ಅಲಂಪುರಪೇಟೆಗೆ ಬ್ರಿಡ್ಜು, ಅದು ಬಹಳ ದಿನದಿಂದ ನಮ್ಗೆ ಬೇಡಿಕೆ ಆಗಿತ್ತು ಅಲಂಪುರಪೇಟೆಗೆ. ಆಮೇಲೆ ನಗರದ ಅಭಿವೃದ್ಧಿಗೆ ಹಲವಾರು ಪೂರಕ ಕಾಮಗಾರಿಗಳನ್ನು, ರಸ್ತೆ ಆಗಲಿ, ಒಳಚರಂಡಿಗಾಗಲಿ, ನೀರಿನ ಪುರವಠೆ ಆಗಲಿ, ಯಾವ ಅವಶ್ಯಕತೆ ಅದಾವ ಜನರಿಗೆ ಅವ್ರನ್ನೆಲ್ಲ ಅವ್ರಿಗೆ ಯಾರು ನಾವು ಕಾರ್ಯಕರ್ತರು ಅಥವಾ ನಗರಸಭೆ ಸದಸ್ಯರಾಗಲಿ ಯಾರೂ ಹೇಳೋದು ಅವಶ್ಯಕತೆ ಇಲ್ಲ. ಅವರೆಲ್ಲ ಈಗಾಗಲೇ ತಲೆಯೊಳಗೊಂದು ಪ್ಲ್ಯಾನ್ ಮಾಡ್ಕೊಂಬಿಟ್ಟಾರ. ಹೋದ ಸಲನ ಅವರು ನಗರಕ್ಕೆ ಹಲವಾರು ಪ್ರಮುಖ ಕಾಮಗಾರಿಗಳನ್ನು ಮಾಡೋದ್ರ ಜೊತೆಗೆ ಇಲ್ಲೇ ಒಂದು ಕೆರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು 4 ಕೋಟಿ ದುಡ್ಡು ಇಟ್ಟಿದ್ರು. ನಮ್ಮ ನಗರದ ದುರಾದೃಷ್ಟ, ಆಗಿನ ಶಾಸಕರು ಅದು ದುಡ್ಡು ಕೆಲಸ ಮಾಡೋದು ಅಷ್ಟೇ ಅಲ್ಲ, ಕ್ಯಾನ್ಸಲ್ ಮಾಡಿ ಆ ದುಡ್ಡನ್ನು ವಾಪಸ್ ಹೋಗೋ ಹಾಗೆ ನೋಡ್ಕೊಂಡ್ರು ಅಂತ ಹೇಳೋಕೆ ಬಹಳ ನನಗೆ ಮಜಗರ ಅನ್ನಿಸ್ತದೆ. ಅಂದರೆ ಜನ ಚುನಾವಣೆಯಲ್ಲಿ ಚುನಾಯಿತ ಮಾಡೋದು ಆ ಭಾಗದ ಅಭಿವೃದ್ಧಿಗೋಸ್ಕರ, ಜನಪರ ಕೆಲಸಗಳಿಗೋಸ್ಕರ. ಇವತ್ತು ನೋಡ್ರಿ, ನಾವು ಯಾರು ಇನ್ನೂ ಕಾರ್ಯಕರ್ತರು ಅವ್ರ ಕಿವಿಗೆ ಮುಟ್ಟಿಸಿಲ್ಲ. ಅವರ ತಲೆಯಾಗಿ ಬಂದೈತೆ. ಹೋದ ಸಲ ಬರೀ 4 ಕೋಟಿ ಇಟ್ಟಿದ್ದೆ, ಈ ಸಲ ಇಲ್ಲಿ 6 ರಿಂದ 8 ಎಕರೆ ಜಾಗ ಸಿಗ್ತದೆ, ದೊಡ್ಡದು ಒಂದು ನಾನು ಕೆರೆ ನಿರ್ಮಾಣ ಮಾಡ್ತೀನಿ, ಚೆಕ್ ಡ್ಯಾಮ್ ಮಾಡ್ತೀನಿ. ಆಮೇಲೆ ಸುತ್ತಮುತ್ತಲ ನಗರಕ್ಕೆ ಅಡ್ಡಾಡೋಂಗೆ ಒಂದು ಫುಟ್ಪಾತ್ ಮಾಡ್ತೀನಿ, ವಾಕಿಂಗ್ ಪಾತ್ ಮಾಡ್ತೀನಿ. ಆಮೇಲೆ ಒಂದು ಒಳ್ಳೆ ಉದ್ಯಾನವನ ಮಾಡ್ತೀನಿ. ಬೇಕಾದಷ್ಟು ಈಗಾಗಲೇ ಬಲ್ಕುಂದಿ ಡ್ಯಾಮ್ನಲ್ಲಿ ನೀರದ, ಅವರದೇ ಯೋಜನೆಯಲ್ಲಿ ಈಗ ಕೆರೆ ತುಂಬಿ ಯೋಜನೆಯಲ್ಲಿ ಬೇಕಾದಷ್ಟು ನೀರು ತುಂಬ್ತದೆ. ಆ ನೀರನ್ನು ಕೆರೆಗೆ ತುಂಬಿಸಿ ನಗರಕ್ಕೆ ಕೆರೆಗೆ ಜೊತೆಗೆ ಅಂತರ್ಜಲ ಹೆಚ್ಚಾಗ್ತದೆ, ಎಲ್ಲ ಬೋರ್ವೆಲ್ಗಳು ಮತ್ತು ರೀಚಾರ್ಜ್ ಆಗ್ತವೆ. ಜೊತೆಗೆ ನಗರ ತುಂಬೆಲ್ಲ ಹಸಿರಾಗಿ ಗೋಚರಿಸೋಕ್ಕೆ ಗಿಡಗಳು ತಾನೇ ಎದ್ದು ಬಿಡ್ತಾವೆ. ಇಲ್ಲಿ ನೀರು ನಿಂತಂದ್ರೆ ಸುತ್ತಮುತ್ತಲ ಗಿಡ ಯಾವ ಒಣಗೋದಿಲ್ಲ. ಆಮೇಲೆ ಈಗಾಗಲೇ ಹೇಳಿದ್ರೆ ಪಕ್ಕದ ಕುಂತಾಗ ನಾನು ಬೋಟು ಏನು ಬೇಕಾ, ಈಗ ಇಷ್ಟೇ 5 ಕೋಟಿ ಅಲ್ಲ, 500 ಲಕ್ಷ ಅಲ್ಲ, ಇದಕ್ಕೆ ಎಷ್ಟು ಸಾಧ್ಯತೆ ಎಷ್ಟು ಬೇಕು ಅಷ್ಟು ದುಡ್ಡನ್ನು ನಾನು ಹಾಕಿ ಸಂಪೂರ್ಣ ಒಂದು ಸುಸಜ್ಜಿತ ಕೆರೆ, ಒಂದು ಉದ್ಯಾನವನ, ಅದಕ್ಕೆ ಬೇಕಾಗಿರುವಂಥ ಈ ಬೋಟ್ ವ್ಯವಸ್ಥೆ, ಕಾರಂಜಿ ವ್ಯವಸ್ಥೆ, ಒಳ್ಳೆಯ ಒಂದು ಗೇಟು, ಅದಕ್ಕೆ ಏನು ಬೇಕಾದ ಎಲ್ಲ ಮಾಡಿ ನಗರದ ಜನತೆಗೆ ಒಂದು ಅನುಕೂಲ ಆಗೋ ಹಂಗೆ ಮಾಡ್ತೀನಿ ಅಂತ ಹೇಳಿ ನನ್ನ ಬಗಲಾಕಂತ ನನಗೆ ಹೇಳಿದ್ರು. 16ರಲ್ಲಿ ಕಂಡಂಥ ಕನಸು 15-16ರಲ್ಲಿ ನನ್ನ ಗಮನಕ್ಕೆ ಬಂತು, ಇಲ್ಕಲ್ ನಗರ ಒಂದು ದೊಡ್ಡ ನಗರ. ಇಲ್ಕಲ್ ನಗರಕ್ಕೆ ಎಲ್ಲಿ ಕೂಡ ಒಂದು ಕೆರೆ ಇಲ್ಲ.
ಕೆರೆ ಎಲ್ಲರಿಗೂ ಒಂದು ಕೆರೆ ಇರಬೇಕಂತ. ಆ ಕೆರೆ ಉದ್ದೇಶಗಳು ಭಾಳ ಬೇರೆ ಇರ್ತಾವೆ. ಕೆರೆಗಳು ಸುಮ್ಮನೆ ಇರೋದು ಬೇರೆ, ನೀರಿಗಾಗಿ ಅಂತರ್ಜಲಕ್ಕಾಗಿ ಉಪಯೋಗಿಸೋದು ಬೇರೆ. ಇದು ವಿಶೇಷವಾದ ಕೆರೆ. ನಿಮಗೆಲ್ಲ ಕಡೆ ಹೋಗ್ರಿ, ಎಲ್ಲ ಕಡೆನೂ ಕೆರೆ ಅದಾವೆ. ಒಂದು ಕೆರೆ ಅದಾವೆ ದೊಡ್ಡ ದೊಡ್ಡ ನಗರದಲ್ಲಿ, ಬೆಂಗಳೂರಲ್ಲಿ ಅದಾವು, ದೊಡ್ಡ ದೊಡ್ಡ ಎಲ್ಲ ಸಿಟಿಯಲ್ಲಿ ಒಂದೊಂದು ಕೆರೆಗಳನ್ನು ಮಾಡಿದ್ದಾರೆ. ಆ ಕೆರೆಗಳನ್ನ ಇತ್ತ ಭಾಳಷ್ಟು ಆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು. ಅದರಲ್ಲಿ ಇವತ್ತು ಒಂದು ಕೆರೆ ಮಾಡೋದ್ರ ಮುಖಾಂತರ ಅಲ್ಲಿ ಏನು ವಾಕಿಂಗ್ ಟ್ರ್ಯಾಕನ್ನು ಮಾಡುವಂಥದ್ದು, ಒಂದು ಏನು ಉದ್ಯಾನವನ ಮಾಡುವಂಥದ್ದು, ಮತ್ತು ಮಕ್ಕಳಿಗೆ ಏನು ಸಣ್ಣ ಮಕ್ಕಳಿಗೆ, ಮನೆಯಲ್ಲಿರುವಂಥ ಮಕ್ಕಳಿಗೆ ಒಂದು ಜಲಕ್ರೀಡೆ, ಮನೋರಂಜನೆ, ಸಣ್ಣ ಪುಟ್ಟ ಅವರಿಗೆ ವ್ಯವಸ್ಥೆ ಆಟ ಆಡೋದಕ್ಕೆ ಈ ಒಂದು ಜೋಕಾಲಿ, ಬರೋಬ್ಬರಿ ಜೋಕಾಲಿ, ಈ ಹೇಳಿದ್ದೆ ಕರೆಕ್ಟ್. ಇವೆಲ್ಲ ಯಾಕಂದ್ರೆ ಒಂದು ನಗರಕ್ಕೆ ಅವಶ್ಯಕತೆ ಇರ್ತೈತಿ. ಯಾಕಂದ್ರೆ ಮನೇಲಿ ಕೂತ್ಕೊಂಡು ಬೇಸರ ಆಗಿರ್ತೈತಿ. ಅವರು ಹೊರಗಡೆ ವಾಯುವಿಹಾರಕ್ಕೆ ಅಂತೇಳಿ ಬಂದ್ರೆ ಆ ವಾಯುವಿಹಾರ ಸಿಗ್ಬೇಕು ಅವ್ರಿಗೆ. ಆ ವಾತಾವರಣ ಕೂಡ ಹಂಗೆ ಇರಬೇಕು. ಆ ಕೆರೆ ಇದ್ರೆ, ಕೆರೆ ಜೊತೆಗೆ ಇವೆಲ್ಲ ಅನುಕೂಲಗಳಿದ್ರೆ ಅವರು ಎಲ್ಲೋ ಒಂದು ಗಂಟೆ ಬಂದು ಅವ್ರು ವಿಶ್ರಾಂತಿ ಮಾಡಿ ಹೋಗೋದಕ್ಕೆ, ವಾಯುವಿಹಾರನ ಪಡೆಯೋದಕ್ಕೆ ಭಾಳ ಸರಳವಾಗತ್ತೆ ಅನ್ನೋ ಉದ್ದೇಶವನ್ನ ನಾನು 2015-16 ಸಣ್ಣ ನೀರಾವರಿ ಇಲಾಖೆ ಅಂತ 4 ಕೋಟಿ ರೂಪಾಯಿಯನ್ನ ನಾನು ಇದೇ ಕೆರೆ ನಿರ್ಮಾಣಕ್ಕೆ ಮಂಜೂರಾತಿಯನ್ನು ಮಾಡಿಸಿದ್ದೆ. ಅವಾಗ ಕೂಡ ಇಲಾಖೆಯವರು ಒಂದು ಅಂದಾಜು ವೆಚ್ಚವನ್ನ ಮಂಜೂರಾತಿಯನ್ನು ಪಡೆದು ಸರ್ಕಾರದಿಂದ ಅನುದಾನ ಕೂಡ ತಂದಿದ್ದೆ. ನಾನು ತಂದು ಅದು ಇನ್ನೇನು ಪ್ರಾರಂಭ ಮಾಡಬೇಕು ಅನ್ನೋಷ್ಟರಲ್ಲೇ ಸಮಯ ಆಗಲಿಲ್ಲ. ಅದು ಆದ ಕಾರಣ ದುಡ್ಡು ಹಾಗೆ ಇತ್ತು. ಆ ದುಡ್ಡು ಇದ್ದಾಗ ಕೂಡ 2018 ನಾನು ಸೋತ ಮೇಲೆ ಆ 4 ಕೋಟಿನ ಇಲಾಖೆ ಅಧಿಕಾರಿಗೆ ಕೇಳಿದೆ. ಒಂದು ಯೋಜನೆ ಮಂಜೂರಾತಿ ಆಗಿದ್ಮೇಲೆ ಆ ಯೋಜನೆಯನ್ನು ಪ್ರಾರಂಭಗೊಳಿಸ್ಬೇಕು. ಯಾವುದೇ ಇಲಾಖೆ ಆಗಲಿ, ಅದು ಯಾವುದೇ ಸರ್ಕಾರ ಆಗಿರ್ಬೋದು, ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು. ಜನಪ್ರತಿನಿಧಿ ಬದಲಿ ಆಗ್ತಿರ್ತಾರ, ಅದು ಆಡಳಿತ ವರ್ಗ ಇರುತ್ತಲ್ಲ. ಆ ಸಣ್ಣ ನೀರಾವರಿ ಇಲಾಖೆಯವರಿಗೆ ನಾನು ಕೇಳಿದೆ. ಅವರು ಎಷ್ಟೋ ದಿವಸ ಅಂದಿನ ಶಾಸಕರು ಈ ಪ್ರಯತ್ನ ಮಾಡಿದ್ರು ಕೂಡ ಅವರು ಅದಕ್ಕೆ ಇಚ್ಛಾಶಕ್ತಿಯನ್ನು ತೋರಿಸ್ಲಿಲ್ಲ. ಅದು ಮುಂದೆ ಏನಾಯ್ತು ಅಂದ್ರೆ ನಾನು ಕೇಳಿದಾಗ ಒಂದು ದಿವಸ ಇಲಾಖೆಯವರು ದುಡ್ಡು ಹೊಳ್ಳಿ ಹೆಂಗೆ ಪಡ್ಕೊಂಡ್ಬಿಟ್ರು ಸರ್ ಅಂತಂದ್ರು. ನನಗೆ ಆಶ್ಚರ್ಯ ಆಯ್ತು. ಏನಪ್ಪ, ಒಂದು ಯೋಜನೆಯನ್ನು ನಾನು ಮಂಜೂರಾತಿ ಮಾಡಿಸ್ಕೊಂಡು ಒಂದು ಕೆರೆ, ನನ್ನ ವೈಯಕ್ತಿಕ ಉದ್ದೇಶ ಅಲ್ಲ, ನಗರಕ್ಕೆ ಒಂದು ಸಾರ್ವಜನಿಕ ಉಪಯೋಗ ಆಗುವಂಥದ್ದನ್ನ ಇವತ್ತು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡಿದಾಗ ಅದನ್ನ ಅನುದಾನ ಬಂದಿದ್ದನ್ನ ಹೊಳೆ ಕೊಟ್ಟರು, ಅದನ್ನ ಬಿಟ್ಬಿಟ್ರು. ಅದನ್ನ ಯೋಜನೆ ಮಾಡೋ ಅಂತ ಹೇಳಿಲ್ಲ ಇಲಾಖೆಯವರಿಗೆ. ಈ ರೀತಿ ಆದಿದ್ದಕ್ಕೆ ನಾನು ಈ ಸಾರಿ ನಿಮ್ಮ ಆಶೀರ್ವಾದದಿಂದ ಮತ್ತೆ ನಾನು ಗೆದ್ದು ಬಂದಿದ್ದೇನೆ. ನನ್ನ ಕನಸನ್ನು ನಾನು ಈಡೇರಿಸೋಣ. ನನ್ನ ಕನಸು ಕೇವಲ ಇದೊಂದು ಕೆರೆ ನಿರ್ಮಾಣ ಅಲ್ಲ, ಇದಕ್ಕೆಲ್ಲವನ್ನ ಒಂದು ಮಾದರಿ ನಗರವನ್ನಾಗಿ ಮಾಡುವುದು ಅಂತದ್ದು ನನ್ನ ಗುರಿ ಐತೆ. ಆ ಗುರಿಯನ್ನ ನನಗೆ ಅವಕಾಶ ಕೊಟ್ಟರೆ ಆ ಭಗವಂತ ಖಂಡಿತವಾಗಿ ನಾನು ಮಾಡಿ ತೋರಿಸ್ತೀನಿ, ತೋರಿಸ್ತೀನಿ. ಇದು ಒಂದೇ ಅಭಿವೃದ್ಧಿ ಅಲ್ಲ, ಇದಕ್ಕೆ ಅಭಿವೃದ್ಧಿ ಅಂತಾರೆ, ಇದಕ್ಕೆ ಅಭಿವೃದ್ಧಿ ಅಂತಾರೆ. ಮೊನ್ನೆ ನಾವು ಇಳಕಲ್ ನಗರದ ಸಾರ್ವಜನಿಕ ಆಸ್ಪತ್ರೆಗೆ, ಸಮುದಾಯ ಕೇಂದ್ರಕ್ಕೆ ಇದು ಸುಮಾರು 2 ಕೋಟಿ ರೂಪಾಯಿ ಅನುದಾನವನ್ನು ತಂದು, ಯಾಕಂದ್ರೆ ಆಸ್ಪತ್ರೆ ನಮ್ಮ ತಂದೆಯವರು ಶಾಸಕರಿದ್ದಾಗ 50 ಹಾಸಿಗೆಯ ಒಂದು ಸಮುದಾಯ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು ಇಳಕಲ್ಲಿಗೆ. ತದನಂತರ ಅದಕ್ಕೆ 1 ರೂಪಾಯಿ ತಂದಿದ್ದಿಲ್ಲ ಇವರು ಹಣೆ ಬರಕ್ಕೆ. ಅದಕ್ಕೆ ಮತ್ತೆ ನಾನು ವಿಶೇಷವಾಗಿ ಅಲ್ಲಿ ಇರುವಂಥ ಮೂಲಭೂತ ಸೌಕರ್ಯಗಳಿಗೆ ಇವತ್ತು 2 ಕೋಟಿ ರೂಪಾಯಿ ಅನುದಾನವನ್ನು ತಂದು ಅದಕ್ಕೆ ರಿಪೇರಿಯನ್ನು ಕೂಡ ಮಾಡ್ತಾ ಇದ್ವಿ. ಯಾಕಂದರೆ ಶೌಚಾಲಯ ಸರಿ ಇರಲಿಲ್ಲ, ಅಲ್ಲಿ ICU ಸರಿ ಇರಲಿಲ್ಲ, ಅನೇಕ ತೊಂದರೆಯನ್ನು ಅನುಭವಿಸುವಂಥ ಆಸ್ಪತ್ರೆ. ಯಾಕಂದ್ರೆ ಇದು ಸಾರ್ವಜನಿಕರಿಗಾಗಿರುವಂಥದ್ದು, ಇದು ಕೂಡ ಸಾರ್ವಜನಿಕರಿಗೆ ಹಾಗೆ ಮಾಡುವಂಥದ್ದು. ಏನು ನಾನು ವೈಯಕ್ತಿಕವಾಗಿ ನಾನು ಕೆರೆಯಲ್ಲಿ ಬಂದು ಈಶಾಡೋದು ಇಲ್ಲ, ಸಾರ್ವಜನಿಕರಿಗಾಗಿ ಇರಲಿ. ಯಾಕಂದ್ರೆ ಇಲ್ಲಿ ನಮ್ಮ ನಗರಸಭೆ ಭೂಮಿ ಇದೆ. ಮತ್ತು ಈ ಕಡೆ ನೋಡ್ರಿ, ನಮ್ಮ ಚಿತ್ತರಿಗಿ ವಿಜಯ ಮಹಾಂತೇಶ್ವರ ಏನು ಪರಮದಾಸೋಹಿಯವರ ಒಂದು ತಪೋಭೂಮಿ ಇದು. ವಿಜಯ ಮಹಾಂತೇಶ್ವರ ಒಂದು ತಪೋಭೂಮಿ, ಪವಿತ್ರವಾದ ಒಂದು ಗದ್ದಿಗೆ ಇದೆ. ಆ ಗದ್ದಿಗೆ ಮುಂದೆ ಯಾರಾದರೂ ದರ್ಶನಕ್ಕೆ ಬಂದವರು, ಮತ್ತು ಈ ಕಡೆ ಮುಂದೆ ಹೋಗ್ರಿ ಹಜರತ್ ಸೈಯದ್ ಶಾ ಮುರ್ತುಜಿ ಕಾದ್ರಿದ್ದಾಗ ದರ್ಗಾ ಐತಿ. ಈ ಭಾವೈಕ್ಯತೆ ಸಂಕೇತವನ್ನ ಇವತ್ತು ಇಲ್ಲಿ ಕೂಡ ಜನರು ಬಂದು, ಆ ಕಡೆ ಬಂದವರು ಬರ್ಬೋದು, ಇಲ್ಲಿ ಬಂದವರು ಬರ್ಬೋದು, ವಿಶ್ರಾಂತಿಗೆ, ವಾಯುವಿಹಾರಕ್ಕೆ
ಜನರು ಬರ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಪ್ರಾರಂಭ ಹಂತದಲ್ಲಿ ಇವತ್ತು 5 ಕೋಟಿ ರೂಪಾಯಿಯನ್ನು ಇವತ್ತು ಸರ್ಕಾರ ಈಗಾಗಲೇ ಮಂಜೂರಾತಿ ಮಾಡಿದೆ. ಇದಕ್ಕೆ ಒಟ್ಟಾರೆ 9 ಕೋಟಿ ವೆಚ್ಚ. ಇನ್ನೂ ಒಂದು 5 ಕೋಟಿ ಬೇಕಾಗತ್ತೆ ನಾವು ಕೆರೆ ನಿರ್ಮಾಣ ಮಾಡೋದಕ್ಕೆ. ಈಗ ನೀರು ನಿಲ್ಲಿಸೋದಕ್ಕೆ ಒಂದು ಬಾಂಧಾರ ಮಾಡಿ ಅದಕ್ಕೆ ನೀರು ಯಾವ ರೀತಿ ಒಳಗಡೆ ಕರೋದು ಮತ್ತು ಹಳ್ಳದ ಈ ಒಂದು ತಡೆಗೋಡೆಯನ್ನು ಕೂಡ ನಿರ್ಮಾಣ ಮಾಡುವಂಥದ್ದು ಕೂಡ ಇದರಲ್ಲಿ ಐತಿ. ಇವೆಲ್ಲ ಕಾಮಗಾರಿನ ನಮ್ಮ ಇಲಾಖೆಯವರು ಮತ್ತು ನಮ್ಮ ಗುತ್ತಿಗೆದಾರರಾದಂಥ ಮಹಂತೇಶ್ ಪಾಟೀಲ್ ಅವರು ಏನು ಗುಣಮಟ್ಟದ ಕಾರ್ಯವನ್ನು ಅವರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಈ ಕಾಮಗಾರಿ ಇವತ್ತು ಪ್ರಾರಂಭ ಆಗಿದೆ. ಇನ್ನು ಶೀಘ್ರದಲ್ಲೇ ಬಹುತೇಕ ನಾವು ಮುಂದಿನ ವರ್ಷದಲ್ಲೇ ಇದಕ್ಕೆ ಮುಂದಿನ ಅನುದಾನ ತಂದು ಈ ಕೆರೆಯನ್ನು ನಿರ್ಮಾಣ ಮಾಡಿ ನಾನು ಖಂಡಿತವಾಗಿ ಮುಂದಿನ ವರ್ಷ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಕೊಡ್ತೇನೆ ಈ ಸಂದರ್ಭದಲ್ಲಿ. ಯಾಕಂದರೆ ನಮ್ಮ ಸರ್ಕಾರ ಇದೆ, ನನಗೇನು ಇನ್ನೂ ಸಾಕಷ್ಟು ಅವಧಿ ಐತಿ. ಏನಪ್ಪ ತಂದು ಬಿಟ್ಟು ಹೋದ್ರು ಮತ್ತು ಅವರು ಮುಚ್ಚಿ ಹಾಕಿದ್ರು ಅನ್ನೋದು ಬೇಡ. ಅದನ್ನು ಮುಗಿಸೇ ಬಿಡ್ತೀನಿ ಈ ಸಾರಿ, ಇದನ್ನು ಮುಗಿಸೇ ಬಿಡ್ತೀನಿ. ವೆಂಕಟೇಶ್ವರ ಇನ್ನೇನು ಅನ್ನೋದು ಬೇಡ. ಕಾಮಗಾರಿ ಸಂಪೂರ್ಣವಾಗಿ ಆ ಕೆರೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಇಳಕಲ್ ನಗರಕ್ಕೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿದ್ದೀವಿ. ಇವತ್ತು ಬಡವರಿಗೆ ಏನು ಹಕ್ಕುಪತ್ರ ಕೊಟ್ಟಿರಲಿಲ್ಲ, 14 ಹಕ್ಕುಪತ್ರಗಳನ್ನು ಈಗಾಗಲೇ ನಾವು ವಿತರಣೆ ಮಾಡಿದ್ದೀವಿ 42 ಎಕರೆಯಲ್ಲಿ. ಮತ್ತು ಇಲ್ಲಿ ಗದಿಗೆಯಿಂದ 334 ಹಕ್ಕುಪತ್ರಗಳನ್ನು ಕೊಟ್ಟಿದ್ವಿ. ನನ್ನ ಅವಧಿಯಲ್ಲೇ ಆ ಮನೆ ಕಟ್ಟಡ ಹಕ್ಕುಪತ್ರಗಳನ್ನು ಕೊಟ್ಟಿದ್ವಿ. ನನ್ನ ಅವಧಿಯಲ್ಲೇ ಆ ಮನೆ ಕಟ್ಟಡಕ್ಕೆ ಕೂಡ ಈಗಾಗಲೇ 1000 ಮನೆಗಳ ಕಟ್ಟಡ ಪ್ರಾರಂಭ ಆಗುತ್ತೆ. 1000 ಮನೆ ಕಟ್ಟಡ ಕೂಡ ಪ್ರಾರಂಭ ಆಗುತ್ತೆ. 1000 ಮನೆ ಮಂಜೂರಾತಿಯನ್ನು ತಂದಿದ್ದೀನಿ. ಮತ್ತು 5 ಕೋಟಿ ರೂಪಾಯಿ ಏನು ನಮ್ಮ ಇಲ್ಲಿ ಆಲಂಪುರ ಪೇಟೆಗೆ ಒಂದು ಬ್ರಿಡ್ಜ್ ಸೇತುವೆಯನ್ನು ಮಾಡೋದಕ್ಕೆ ಕೂಡ ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿ ಆ ಕಾಮಗಾರಿ ಪ್ರಾರಂಭ ಆಗುತ್ತೆ. ಇನ್ನೂ ಅನೇಕ ಸ್ವಿಮ್ಮಿಂಗ್ ಪೂಲ್ ಕೂಡ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ, ಮಂಜೂರಾತಿ ಆಗಿದೆ. ಆದಿಬಸವ ನಗರಕ್ಕೆ ಒಂದು ಪಾದಚಾರಿ ಮಾರ್ಗವನ್ನ ಈಗಾಗಲೇ ನಾವು ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ರಸ್ತೆಯನ್ನು ಕೂಡ ಟೆಂಡರ್ ಆಗಿದೆ, ಭೂಮಿ ಪೂಜೆ ನೆರವೇರಿಸಿದ್ದೀನಿ. ಮತ್ತು ನಮ್ಮ ಮುಖ್ಯವಾಗಿ ಕ್ರೀಡಾಂಗಣ ನಮ್ಮ ಯುವಕರಿಗೆ, ಯಾಕಂದ್ರೆ ಯುವಕರಿಗೆ ಕ್ರೀಡಾಂಗಣ ಇದ್ದಿದ್ದಿಲ್ಲ, ಆ ಕ್ರೀಡಾಂಗಣಕ್ಕೆ ಈಗಾಗಲೇ 2 ಕೋಟಿ ರೂಪಾಯಿ ದುಡ್ಡನ್ನು ಈಗ ಸರ್ಕಾರ ಮಂಜೂರಾತಿ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಂಡೆ, 10 ಕೋಟಿ ರೂಪಾಯಿ ಬೇಕು ಅಂತ ಹೇಳಿದೆ. ಇಂಡೋರ್ ಸ್ಟೇಡಿಯಮ್ಮು ಮತ್ತು ಹೊರಾಂಗಣ ಕ್ರೀಡಾಂಗಣಕ್ಕೆ 10 ಕೋಟಿಯನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ಅಭಿವೃದ್ಧಿ ಕೆಲಸ ಇಳಕಲ್ ನಗರಕ್ಕಾಗಿ ಮಾಡ್ತಾ ಇರುವಂಥದ್ದು. ಇನ್ನು ತಾಲೂಕು ಕೋರ್ ಭಾಳ ನಾವು ಹೇಳೋದು ಅಭಿವೃದ್ಧಿ ಅಂದ್ರೆ ಇದು. ಅಭಿವೃದ್ಧಿ ಏನು ಮಾಡ್ರಿ ಅಂತ ಕೇಳ್ತಾರಲ್ಲ, ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಇದು ಅಭಿವೃದ್ಧಿ. ಆಸರೆಗೆ 76 ಎಕರೆ ಭೂಮಿಯನ್ನು ಕೂಡ ಇನ್ನೂ 5,000 ಮನೆಗಳನ್ನು ಕೊಡುವಂತ ನನ್ನ ಗುರಿಯೋದೇ ಇಟ್ಟಿದ್ದೀನಿ. ಇಳಕಲ್ ನಗರಕ್ಕೆ 5,000 ಮನೆಗಳನ್ನು ಬಡವರಿಗೆ, ಪಾಪ ನೇಕಾರರು, ಕೂಲಿ ಕಾರ್ಮಿಕರು, ಬಹಳಷ್ಟು ಎಲ್ಲ ಧರ್ಮದ ಎಲ್ಲ ಜಾತಿಯ ಜನ ಇರುವಂತ ಒಂದು ನಗರ. ಇಲ್ಲಿ ಬಡವರು ಬಹಳಷ್ಟು ಜನ ಇದ್ದಾರೆ. ಅವರಿಗೆ ಸುಮಾರು 5,000 ಮನೆಗಳನ್ನು ಕಟ್ಟುವಂತ ಗುರಿಯನ್ನು ಕೂಡ ಜಾಗೆಯನ್ನು ಕೂಡ ನಿಗದಿಪಡಿಸಿದ್ದೀನಿ. ಆ ಜಾಗೆಯನ್ನು ತೆಗೆದುಕೊಂಡು ಅವರಿಗೆ ನಿವೇಶನದ ಜೊತೆಗೆ ಮನೆಯನ್ನು ಕೂಡ ಕಟ್ಟಿಕೊಡುವಂತ ಕೆಲಸ ಬರೋ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ಇದು ಅಭಿವೃದ್ಧಿ ಅನ್ನೋದು. ಯಾರು ಅಭಿವೃದ್ಧಿ ಏನು ಮಾಡಿದ್ರಿ ಅಂತ ಕೇಳ್ತಾರಲ್ಲ, ಅವ್ರಿಗೆ ನಾನು ಇದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದನ್ನು ಬರ್ಕೊಳ್ರಿ ಪೆನ್ನು ಹಾಳಿ, ನನ್ನ ಅವಧಿಯಲ್ಲಿ ಏನೇನು ಆದವು ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ ಕೊನೆ ಹಂತಕ್ಕೆ. ನಾನು ಪುಸ್ತಕ ಬಿಡುಗಡೆ ಮಾಡ್ತೀನಿ. ನಿಮ್ಗೆ ತಾಕತ್ತಿದ್ರೆ 3 ಬಾರಿ ಏನೇನು ಮಾಡ್ರಿ ತಾಲೂಕಕ್ಕಂತ ಒಂದು ಪುಸ್ತಕ ಬಿಡುಗಡೆ ಮಾಡ್ರಿ. ಅವಾಗ ಗೊತ್ತಾಗತ್ತೆ ನಿಮ್ಮ ಮನೆಯವರ ಏನು ಬಿಡುಗಡೆ, ನೀವೇನು ಮಾಡಿದ್ರಿ ತಾಲೂಕಕ್ಕೆ, ನಾನೇನು ಮಾಡಿದೆ ಅನ್ನೋದು ನಿಮಗೆ ಅವಾಗ ಗೊತ್ತಾಗುತ್ತೆ. ಸುಮ್ಮನೆ ಅಭಿವೃದ್ಧಿ ಏನು ಮಾಡಿದ್ರಿ, ನಾನೇ ಮಾಡಿದ್ರಿ ಅನ್ನೋದೆಲ್ಲ ಮಾಡೋರೇ ಬೇರೆ, ಮಾಡಿದವರೇ ಬೇರೆ ಅನ್ನೋದಕ್ಕೆ ಸರಳವಾಗಿ ಐತಿ. ಅದಕ್ಕೆ ಈ ಒಂದು ಕಾಮಗಾರಿ ಇವತ್ತು ಯಶಸ್ವಿಯಾಗಿ ಆಗುತ್ತೆ. ಇಳಕಲ್ ನಗರದ ಜನತೆಗೆ ನಾನು ಒಂದು ವಿಶ್ವಾಸದ ಮಾತನ್ನು ಕೊಡ್ತೀನಿ. ಖಂಡಿತವಾಗಿ ಇಳಕಲ್ ನಗರವನ್ನು ಒಂದು ಸುಂದರ ನಗರ ಮಾಡಿ ತೋರಿಸ್ತೀನಿ ಅನ್ನೊಂದು ಭರವಸೆಯನ್ನು ಕೊಟ್ಟು ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ, ಗುತ್ತಿಗೆದಾರರಿಗೆ, ಇಲ್ಲಿ ಆಗಮಿಸಿರುವಂಥ ನಮ್ಮ ನಗರಸಭೆ, ನಮ್ಮ ಎಲ್ಲರಿಗೂ ಇಲ್ಲಿರುವಂಥ ಸ್ಥಳೀಯರಿಗೆ, ನಮ್ಮ ಮಹಂತೇಶ್ ಹನುಮಳ ಆಗಿರ್ಬೋದು, ಅಹಮದ್ ಬಾಗ್ವಾನ್ ಗದ್ವಾಲ್ ಅವರಿಗೆ ಎಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಮಾಡಿರಿ. ಸಣ್ಣ ಪುಟ್ಟ ನಮ್ಮ ಗುತ್ತಿಗೆದಾರಿಗೆ ತಾವೆಲ್ಲ ಸಹಕಾರವನ್ನು ಕೊಡಬೇಕಾಗತ್ತೆ. ಯಾಕಂದ್ರೆ ಬೇಗ ಕಾಮಗಾರಿ ಆಗ್ಬೇಕಂದ್ರೆ ತಮ್ಮ ಸಹಕಾರ ಬಹಳಷ್ಟು ಅಗತ್ಯ ಸಾರ್ವಜನಿಕರದು. ಅದಕ್ಕೆ ತಾವು ಸಹಕಾರವನ್ನು ಕೊಡ್ರಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.